ಈಗಾಗಲೇ 8ನೇ 9ನೇ ತರಗತಿಯಲ್ಲಿ ಕೇಳಿದ್ದೀರಾ ಅಲ್ವಾ? ಅದರಲ್ಲಿ ಪ್ರಾಣಾಯಾಮ, ಧ್ಯಾನ, ಯೋಗಾಸನ, ಕ್ರೀಡೆಗಳು, ಪ್ರಥಮ ಚಿಕಿತ್ಸೆ, ಮತ್ತೆ ನಮ್ಮ ರಾಷ್ಟ್ರದ ಬಗ್ಗೆ ನಮ್ಗೆ ಯಾವ ರೀತಿ ಅಭಿಮಾನ ಇರಬೇಕು ಅನ್ನೋದೆಲ್ಲವನ್ನ ನಾವು ನೋಡ್ತಾ ಬಂದಿದ್ದೀವಿ. ಇವತ್ತು ನಾವು ಕ್ರೀಡೆಗೆ ಹೆಚ್ಚು ಒತ್ತನ್ನು ಕೊಡೋದ್ರಿಂದ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಾವು ಬಹಳಷ್ಟು ಜನ ಮಕ್ಕಳು ಸಿಟಿಗಳಲ್ಲಾಗಲಿ ಎಲ್ಲೇ ಆಗಲಿ ಕ್ರೀಡೆಗೆ ಬಹಳಷ್ಟು ಒತ್ತನ್ನು ಕೊಟ್ಟಿದ್ದೀವಿ ಅಲ್ವಾ? ಕ್ರೀಡೆ ಅಂತಂದ್ರೆ ನಮ್ಗೆಲ್ಲ ಏನ್ ಅನ್ಸುತ್ತೆ? ಅಲ್ಲ, ಆಟ ಆಡೋದ್ರಿಂದ ನಮ್ಗೆ ಏನ್ ಅನ್ಸುತ್ತೆ? ಮನೋರಂಜನೆ ಸಿಗುತ್ತೆ, ಖುಷಿ ಆಗುತ್ತೆ, ಒಂಥರ ಏನೋ ರಿಫ್ರೆಶ್ ಆಗುತ್ತೆ. ಆಟ ಆಡೋ ಸಮಯ ಬಂದಾಗ ಕೆಲವರಿಗಂತೂ ಬಹಳ ಖುಷಿ ಆಗುತ್ತೆ, ಕೆಲವರು ಇಷ್ಟನೇ ಪಡಲ್ಲ ಆಟ ಆಡಕ್ಕೆ ಅಲ್ವಾ? ಸುಮ್ಮನೆ ಕುತ್ಕೊಳ್ಳೋದು, ಹಂಗೆ ಕಾಲ ಆಟ ನೋಡ್ಬಿಡ್ತಾರೆ. ಆಟ ಆಡ್ತಿದ್ರು ಆಡೋದು, ಎಲ್ಲ ಒತ್ತಾಯ ತಗೊಂಡು ಮಾಡ್ತಾರೆ. ಆದ್ರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇವತ್ತು ಓದಿಗೆ ಎಷ್ಟು ನಾವು ಪ್ರಾಧಾನ್ಯತೆಯನ್ನು ಕೊಡುವ ಅಷ್ಟೇನೆ ಯಾವ್ದು ಕೊಟ್ಟಿದ್ದಾರೆ? ಸ್ಪೋರ್ಟ್ಸ್ಗೆ ಒಳ್ಳೆ ಕೋಚ್ ಕೊಡಿಸ್ಬೇಕು, ನಮ್ಮ ಹುಡುಗನ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಮಾಡಬೇಕು ಅಂತ ಬಹಳಷ್ಟು ಪ್ರಯತ್ನ ಪಡ್ತಿದ್ದಾರೆ. ಹೌದ್ ತಾನೆ? ಎಷ್ಟೊಂದು ದುಡ್ಡೆಲ್ಲ ಖರ್ಚು ಮಾಡ್ತಿದ್ದಾರೆ. ಅಂತಹ ಒಂದು ದೈಹಿಕ ಶಿಕ್ಷಣದಲ್ಲಿ ಬರ್ತಕ್ಕಂಥ ಕ್ರೀಡೆ ಇವತ್ತು ಜಗತ್ತಿನಲ್ಲಿಯೇ ಅತ್ಯಂತ ಹೆಚ್ಚು ಪಂದ್ಯಾಟಗಳ ಮೂಲಕ ಹೆಸರನ್ನ ಗಳಿಸ್ತಾ ಇದ್ದಾರೆ ಕ್ರೀಡಾಪಟುಗಳು ಅಲ್ವಾ? ಅಂತಹ ಒಂದು ಅತ್ಯಂತ ಉನ್ನತವಾಗಿರ್ತಕ್ಕಂಥ ಶ್ರೇಷ್ಠವಾದಂತ ಕ್ರೀಡೆ ಪಂದ್ಯ ಅಂತಂದ್ರೆ ನಮ್ಗೆ ಯಾವ್ಯಾವ ಬರ್ತವೆ ಪಂದ್ಯಾಟಗಳು? ವಿಶ್ವಕಪ್ ಅಂತ ಆಮೇಲೆ ಏಷ್ಯಾ ಕಪ್, ಆಮೇಲೆ ಅಷ್ಟೇ ಹೇಳ್ಬೇಡಿ, ಬೇರೆ ಕಬಡ್ಡಿ, ವಾಲಿಬಾಲ್ ಪಂದ್ಯಾಟ, ವಾಲಿಬಾಲ್ ಅಲ್ಲೂ ವಿಶ್ವಕಪ್ ಬರುತ್ತೆ, ಹಂಗೆ ಹಾಕಿಯಲ್ಲೂ ವಿಶ್ವಕಪ್ ಬರುತ್ತೆ, ಹೌದಲ್ಲ? ಫುಟ್ಬಾಲ್ ಅಲ್ಲೂ ಬರುತ್ತೆ. ಎಲ್ಲಾ ಆಟಗಳ ಗೇಮ್ಗಳಿಗೂ ಸಹ ವಿಶ್ವಕಪ್ ಇದ್ದೇ ಇರುತ್ತೆ. ನಮಗೆ ಮಾಮೂಲಿಯಾಗಿ ನಾವು ಹೇಳೋದ ಆದ್ರೆ ಎಲ್ಲಾದ್ರಲ್ಲೂ ವಿಶ್ವಕಪ್ ಇದ್ದೇ ಇರುತ್ತೆ. ಅದರದೇ ಆದಂತ ಬೇರೆ ಬೇರೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಂದ್ಯಾಟಗಳು ನಡೀತವೆ. ಅದೇ ರೀತಿ ನಾವು ಒಲಿಂಪಿಕ್ ಅಂತಕ್ಕಂಥ ಪದ ಕೇಳಿದ್ವಿ, ಹೌದಲ್ವಾ? ಒಲಿಂಪಿಕ್ ಅನ್ನೋ ಪದ ಬಹಳ ಪರಿಚಯವಾಗಿರ್ತಕ್ಕಂಥ ಪದ. ಒಲಿಂಪಿಕ್ ಎಷ್ಟು ವರ್ಷಕ್ಕೊಮ್ಮೆ ನಡೀತಿತ್ತು ಗೊತ್ತಾ? 4 ವರ್ಷಕ್ಕೊಂದ್ಸತಿ ನಡೀತಿತ್ತು. 4 ವರ್ಷಕ್ಕೊಂದ್ಸತಿ ಒಲಿಂಪಿಕ್ ನಡೀತಕ್ಕಂಥದ್ದು. ಏನಿದು ಒಲಿಂಪಿಕ್? ನಿಮ್ಗೆ ಯಾವ್ದಾದ್ರು ಕಾನ್ಸೆಪ್ಟ್ ಇದೆಯಾ ಒಲಿಂಪಿಕ್ ಅಂತ? ಯಾವ ತರ ಇರುತ್ತೆ ಅಂತ, ಎಲ್ಲಿ ಯಾವ ನಡೆಯುತ್ತೆ, ಯಾವ ತರ ನಡೆಯುತ್ತೆ, ಅದ್ರಲ್ಲಿ ಹೆಂಗ್ ಭಾಗವಹಿಸ್ಬೇಕು ಅಂತ ಏನಾದ್ರು ಗೊತ್ತಾ? ಇಲ್ಲ. ಒಲಿಂಪಿಕ್ ಅಂತಕ್ಕಂಥದ್ದೊಂದು ಇತಿಹಾಸವನ್ನ ಹೇಳ್ತೀನಿ ಇವಾಗ ಅಲ್ವಾ? ಇದುವರೆಗೂ ನಾವು ಒಲಿಂಪಿಕ್ ಅಂದ್ರೆ ಬರೀ ಆಟಗಳೆಲ್ಲ ಆಡೋದು ಅಂತ ಅನ್ಕೊಂಡ್ವಿ. ಒಲಿಂಪಿಕ್ ಹೇಗೆ ಹುಟ್ಟು? ಇದೊಂದು ವಿಶೇಷವಾದಂತ ಪದ ಅಲ್ವಾ? ಆ ಪದ ಹೇಗೆ ಹುಟ್ಟು ಅಂತಕ್ಕಂಥದ್ದನ್ನ ಇವತ್ತು ಇತಿಹಾಸವನ್ನ ನೋಡೋಣ. ಒಲಿಂಪಿಕ್ ಅಂತಕ್ಕಂಥದ್ದು ಗ್ರೀಕ್ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪಂದ್ಯಾಟ. ಗ್ರೀಕ್ ಕೇಳಿದ್ರಲ್ವಾ? ಗ್ರೀಕ್ ಅಂತಕ್ಕಂಥದ್ದು ಎಲ್ಲದಕ್ಕೂ ಮೂಲ, ಭಾಷೆಗೆ ಮೂಲ, ಸಂಸ್ಕೃತಿಗೆ ಮೂಲ, ನಾಗರಿಕತೆಗೆ ಮೂಲ, ಎಲ್ಲದಕ್ಕೂ ಮೂಲ ಒಲಿಂಪಿಕ್ ಮೂಲ ಗ್ರೀಕ್ ದೇಶ. ಏಕೆ ಮೂಲ? ಗ್ರೀಕ್ ಅಲ್ಲಿ ನೋಡ್ರಿ, ನಾವು ನಾಗರಿಕತೆಯನ್ನ ಕಾಣ್ತೀವಿ. ನಾಗರಿಕತೆ ಬಗ್ಗೆ ಓದಿದ್ದೀರಲ್ವಾ? ಅಂದ್ರೆ ಒಲಿಂಪಿಕ್ ನಲ್ಲಿ ರಾಜರುಗಳು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಿಶ್ವದ ಎಲ್ಲಾ ಕ್ರೀಡಾಪಟುಗಳನ್ನ ಗ್ರೀಕ್ ದೇಶಕ್ಕೆ ಕರೆಸ್ಬಿಟ್ಟು ಪಂದ್ಯಾಟವನ್ನ ಏರ್ಪಡಿಸ್ತಾ ಇದ್ರು. ಅದ್ರಲ್ಲಿ ಪಂದ್ಯಾಟ ಅಂದ್ರೆ ಇವಾಗಿನ ತರ ಫುಟ್ಬಾಲ್, ಹಾಕಿ ಆತರ ಇರ್ಲಿಲ್ಲ. ಏನಿದ್ವು? ಅಥ್ಲೆಟಿಕ್ ಆಟಗಳಿದ್ವು. ರನ್ನಿಂಗ್ ರೇಸ್, ಥ್ರೋಯಿಂಗು, ಜಂಪಿಂಗು, ಕುಸ್ತಿ, ಈ ತರ ಅಥ್ಲೆಟಿಕ್ ಆಟಗಳು ಇದ್ವು. ಅವುಗಳನ್ನ ವಿಶ್ವದಲ್ಲಿರ್ತಕ್ಕಂಥ ಎಲ್ಲಾ ದೇಶಗಳನ್ನ ಎಲ್ಲಿ ಕರಿತಿದ್ರು? ಗ್ರೀಕ್ ದೇಶಕ್ಕೆ ಕರಿತಾ ಇದ್ರು. ಅಲ್ಲಿ 1 ತಿಂಗಳು ಕಾಲ 1 ತಿಂಗಳು ಒಲಿಂಪಿಕ್ ನಡೀತಾ ಇದ್ರು. ರಾಜರುಗಳು ನಡೆಸ್ತಾ ಇದ್ರು. 1 ತಿಂಗಳು ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಅಲ್ಲಿ ಗೆದ್ದಂತಹ ವ್ಯಕ್ತಿಗಳಿಗೆ ಅಂದ್ರೆ ಕ್ರೀಡಾಪಟುಗಳಿಗೆ ಇಡೀ ವಿಶ್ವದಲ್ಲಿಯೇ ಯಾರು ಅವ್ರಿಗೆ ಅಷ್ಟು ಸನ್ಮಾನ ಮಾಡಿರಲ್ಲ. ಆ ರೀತಿ ಅಲ್ಲಿ ಓರಿಯೋ ಅನ್ನೋ ಮರಗಳು ಇದಾವೆ. ಗ್ರೀಕ್ ದೇಶದ ಒಲಿಂಪಿಯಾ ಅಂತ ಒಂದು ನಗರ ಇದೆ. ಅಲ್ಲಿ ಓರಿಯೋ ಅಂತಕ್ಕಂಥ ಒಂದು ಮರ ಇದೆ. ಅದರ ಎಲೆಗಳು ಸೇಮ್ ನೀಲಗಿರಿ ಎಲೆಗಳು ನೋಡಿದ್ರಲ್ಲ ಉದ್ದುಗೆ, ಆ ರೀತಿ ಇರ್ತಕ್ಕಂಥ ಎಲೆಗಳ ಅವುಗಳನ್ನ ಚಿನ್ನದಲ್ಲಿ ಮಾಡಿಸ್ತಾ ಇದೆ. ಆ ರೀತಿಯ ಚಿನ್ನದ ಕಿರೀಟವನ್ನ ಮಾಡಿಸಿ ಗೆದ್ದಂತ ಎಲ್ಲಾ ಕ್ರೀಡಾಪಟುಗಳಿಗೆ ಆ ಕಿರೀಟವನ್ನ ಹಾಕಿ ಅವರಿಗೆ ಅವ್ರ ಜೀವಮಾನದಲ್ಲೇ ನೋಡಿದ್ವಲ್ಲ ಅಷ್ಟು ವಜ್ರ ವೈಡೂರ್ಯಗಳನ್ನ ಅವರಿಗೆ ಕೊಟ್ಟು ಸನ್ಮಾನವನ್ನ ಮಾಡ್ತಿದ್ರು ಗೆದ್ದಂತ ಒಲಿಂಪಿಕ್
ಅವಾಗೆಲ್ಲ ಬರೀ ಪುರುಷರಿಗೆ ನಡೀತಾ ಇತ್ತು. ಒಲಿಂಪಿಕ್ ನಲ್ಲಿ ಭಾಗವಹಿಸಿದ್ದಾರೆ ಅಂದ್ರೆ ಅದೊಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ಒಲಿಂಪಿಕ್ ಕ್ರಿಸ್ತಪೂರ್ವ 776ರಲ್ಲಿ ಪ್ರಾಚೀನವಾಗಿ ಗ್ರೀಕ್ ದೇಶದಲ್ಲಿ ಸ್ಟಾರ್ಟ್ ಆಗಿತ್ತು. ಗೊತ್ತಾಯ್ತಾ? ಇಷ್ಟು ನಾವು ಒಲಿಂಪಿಕ್ ಬಗ್ಗೆ ಒಂದು ಇತಿಹಾಸವನ್ನ ತಿಳ್ಕೊಂಡ್ವಿ. ಅರ್ಥ ಆಯ್ತಾ? ಗ್ರೀಕ್ ಈಗ ಒಲಿಂಪಿಕ್ ಅಂದ್ರೆ ನಾವೀಗ ಬರೇ ಪೇಪರ್ ಅಲ್ಲಿ ಟಿವಿಯಲ್ಲಿ ಎಲ್ಲ ಒಲಿಂಪಿಕ್ ಬಗ್ಗೆ ಕೇಳ್ತಾ ಇದ್ವು. ಭಾರತದಲ್ಲಿ ಇಷ್ಟು ಚಿನ್ನ ಬಂದ್ರು, ಇಷ್ಟು ಬೆಳ್ಳಿ ತಂದ್ರು, ಇಷ್ಟು ಕಂಚಿನ ಪದಕಗಳನ್ನು ತಂದ್ರು ಅಂತ ನೋಡ್ತಿದ್ವು. ಅಮೆರಿಕ ಎಷ್ಟು ಗೆಲ್ತು, ಜಪಾನ್ ಎಷ್ಟು, ಚೀನಾ ಎಷ್ಟು ಅಂತ ನೋಡ್ತಿದ್ವಲ್ವಾ. ಈಗಿನ ದಿನಗಳಲ್ಲಿ ಭಾರತ ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಗೆಲುವನ್ನ ಸಾಧಿಸ್ತಿದ್ವು ಒಲಿಂಪಿಕ್ ನಲ್ಲಿ. ಇತ್ತೀಚಿನ ದಿನಗಳಲ್ಲಿ ಅವರು ಸಹ ಏನಾಗ್ತಿದ್ದಾರೆ, ಬಹಳಷ್ಟು ಚಿನ್ನದ ಪದ ರೆಕಾರ್ಡ್ಗಳನ್ನ ಮುರಿತಿದ್ದಾರೆ ಬೇರೆಯವರೆಲ್ಲ. ಅಷ್ಟು ಸ್ಪೋರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಇತ್ತೀಚಿನ ದಿನಗಳಲ್ಲಿ ಬೆಳೀತಾ ಇದೆ. ಅದಕ್ಕೆ ಕಾರಣ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ದೈಹಿಕ ಶಿಕ್ಷಣಕ್ಕೆ ಮಾಧ್ಯಮಿಕ ಶಾಲೆಗಳಿಂದಲೇ ಹೆಚ್ಚು ಹೆಚ್ಚು ಒತ್ತನ್ನು ಕೊಡೋದ್ರಿಂದ ಮಕ್ಕಳಲ್ಲಿ ಆಟ ಆಡೋದು ಇಂಟ್ರೆಸ್ಟ್ ಜಾಸ್ತಿ ಆಗ್ತವೆ. ಇಂಟ್ರೆಸ್ಟ್ ಅವ್ರಿಗೆ ಯಾವಾಗ ಜಾಸ್ತಿ ಅಂತ ಅವ್ರು ಏನ್ ಮಾಡಿದ್ರು, ಇದನ್ನ ಬಿಟ್ಟ ಮೇಲೆ ಕೋಚಿಂಗ್ ಕಲಿಬಹುದು, ಸ್ಪೋರ್ಟ್ಸ್ ಕೋಚಿಂಗ್ ತನಕ ಹೋದ್ರು. ಅವ ಅಂತವ್ರು ಏನ್ ಮಾಡಿದ್ರು, ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಭಾಗವಹಿಸ್ತಾ ಹೋದ್ರು. ಗೊತ್ತಾಯ್ತಾ? ಹೀಗಾಗಿ ಇವತ್ತು ಒಲಿಂಪಿಕ್ಸ್ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದಂತಹ ಒಂದು ಪಂದ್ಯಾಟ ನಾವು ನೋಡ್ತೀವಿ. ನಾನು ಈಗ ಇಲ್ಲಿ ತನಕ ಹೇಳಿರೋದ್ರಲ್ಲಿ ಒಂದೆರಡು ಕ್ವಶನ್ಸ್ ಗಳನ್ನ ಕೇಳ್ತೀನಿ. ನಾನು ಇಲ್ಲಿ ತನಕ ಏನು ಒಲಿಂಪಿಕ್ ಇತಿಹಾಸ ಕೇಳಿಲ್ಲ ಅದ್ರ ಬಗ್ಗೆ ಒಂದೆರಡು ಕ್ವಶನ್ ಕೇಳ್ತೀನಿ. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಪ್ರಾರಂಭವಾಗಿರ್ತಕ್ಕಂಥ ವರ್ಷ ಯಾವುದು? ಕ್ರಿಸ್ತಪೂರ್ವ 776. ಕ್ರಿಸ್ತಪೂರ್ವ 776 ಪ್ರಾಚೀನ ಒಲಿಂಪಿಕ್. ಅದಾದ್ಮೇಲೆ ಮತ್ತೆ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಒಲಿಂಪಿಕ್ ನಲ್ಲಿ ಪದಕ ಗೆದ್ದ ಭಾರತದ ಯಾರು ಆಟಗಾರರಿದ್ರೆ ಗೊತ್ತಿದ್ರೆ ಅವ್ರು ಹೇಳ್ಬೋದು. ಯಾರಾದ್ರೂ ಕುಸ್ತಿಯಲ್ಲಿ ರವಿ ಕುಮಾರ್, ನೀರಜ್ ಚೋಪ್ರಾ, ಆದಿತಿ ಅಶೋಕ್. ಇನ್ನು ಬಹಳಷ್ಟು ಜನ ಇದ್ದಾರೆ. ರಾಜೇಂದ್ರ ವರ್ಮಾ ಅವರೆಲ್ಲ ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗ್ತಾ ಹೋಗ್ತಾರೆ. 4 ವರ್ಷಕ್ಕೆ ಒಂದ್ಸತಿ ಭಾಗವಹಿಸ್ತಾರೆ, ಪದಕಗಳನ್ನು ಗೆಲ್ತಾರೆ. ಸಾನಿಯಾ ಮಿರ್ಜಾ ಎಲ್ಲರೂ ಭಾಗವಹಿಸಿದ್ದಾರೆ. ಸೈನಾ ನೆಹವಾಲ್, ಪ್ರಕಾಶ್ ಪಡುಕೋಣೆ, ಬ್ಯಾಡ್ಮಿಂಟನ್ ಬೇಕಾದಷ್ಟು ಜನ ಭಾಗವಹಿಸಿದ್ದಾರೆ. ಆದ್ರೆ ಆ ಕ್ಷಣಕ್ಕೆ ಅಷ್ಟೇನೆ, ಆ ವರ್ಷ ಮುಗಿದ್ರೆ ಮತ್ತೆ ಅವ್ರು ಭಾಗವಹಿಸೋದು ಕಡಿಮೆ ಆಗ್ತಾ ಹೋಗುದು ಅಲ್ವಾ. ಹೀಗೆ ಅನೇಕ ಜನ ಭಾರತೀಯರು ಸಹ ಒಲಿಂಪಿಕ್ ನಲ್ಲಿ ಪದಕಗಳನ್ನ ಗೆದ್ದುಕೊಂಡಿದ್ದಾರೆ. ಕ್ರೀಡಾ ಮನೋಭಾವ ಅಂದ್ರೆ ಬಸ್ ಗೆಲುವನ್ನು ಸಮಾಧಾನ ಸ್ವೀಕಾರ ಮಾಡುವುದು ಕ್ರೀಡಾ. ಹೌದಲ್ವಾ? ನಾವು ಯಾವಾಗ್ಲೂ ಹೇಳ್ತೀವಿ, ಯಾವಾಗ್ಲೂ ಸ್ಪೋರ್ಟ್ಸ್ ಏನೇ ತಗೊಂಡು ಕ್ರೀಡಾ ಮನೋಭಾವದಿಂದ ತಗೋಬೇಕಪ್ಪ, ಕ್ರೀಡಾ ಮನೋಭಾವದಿಂದ ನಾವ್ ಇರ್ಬೇಕಪ್ಪ ಅಂತ ಹೇಳಿದ್ವಿ ಅಲ್ವಾ. ಕ್ರೀಡಾ ಮನೋಭಾವ ಅಂತಂದ್ರೆ ಸೋಲನ್ನ ಗೆಲುವನ್ನ ನಾವು ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಮಾಡ್ಕೋಬಾರ್ದು. ಸಮಾನ. ಇವತ್ತು ನಾವು ಗೆಲ್ತೀವಿ, ನಾಳೆ ಸೋಲ್ಬಹುದು, ಮತ್ ನಾಳೆ ಇನ್ನೊಂದ್ಸತಿ ನಾವೇ ಗೆಲ್ಬಹುದು. ಹಂಗೆ ಜೀವನದಲ್ಲೂ ಅಷ್ಟೇನೆ, ಸೋಲು ಗೆಲುವು, ಕಷ್ಟ ಸುಖ ಎಲ್ಲದೂ ಬರುತ್ತೆ. ಅದನ್ನೆಲ್ಲವನ್ನ ನಾವೇನಾಗಬೇಕು, ಸಮನಾಗಿ ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದೇ ಕ್ರೀಡಾ ಮನೋಭಾವ. ಇಷ್ಟು ನಾವು ನಿಮಗೆ ಒಲಿಂಪಿಕ್ ಬಗ್ಗೆ ಸುಮ್ಮನೆ ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ಹೇಳ್ತಾ ಬಂದೆ. ಇವಾಗ ನಿಮ್ಮ ಲೆಸನ್ ನಲ್ಲಿ ಇರ್ತಕ್ಕಂಥ ಒಲಿಂಪಿಕ್, ಆಧುನಿಕ ಒಲಿಂಪಿಕ್, ಈಗಾಗಲೇ ಪ್ರಾಚೀನ ಒಲಿಂಪಿಕ್ ಹೇಳಿದ್ದು ಗೊತ್ತಾಯ್ತು, ಕ್ರಿಸ್ತಪೂರ್ವ 776ರಲ್ಲಿ ಸ್ಟಾರ್ಟ್ ಆಯ್ತು. ಆದ್ರೆ ಆಧುನಿಕ ಒಲಿಂಪಿಕ್ ಅಂತ ಯಾಕೆ ಬಂತು? ಒಲಿಂಪಿಕ್ ಅಲ್ಲಿ ಸ್ಟಾರ್ಟ್ ಆಗಿತ್ತಲ್ಲ, ಮತ್ತೆ ಆಧುನಿಕ ಅಂತ ಸೇರಿಸಿದ್ವು ಅಂತ ನಮಗೆ ಕನ್ಫ್ಯೂಸ್ ಆಗ್ತದೆ. ಹೌದಲ್ವಾ? ಏನು ಆಧುನಿಕ ಒಲಿಂಪಿಕ್ ಅಂತಂದ್ರೆ ಏನು ಅಂತ ನಾವು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗೇನೆ ಅದ್ರ ಬಗ್ಗೆನ ವಿವರಣೆನು ಇಲ್ಲಿದೆ. ಸ್ವಲ್ಪ ಹಂಗೆ ಅಬ್ಸರ್ವ್ ಮಾಡ್ತಾ ಹೋಗ್ತೀನಿ ನೋಡಿ. ಒಲಿಂಪಿಕ್ ಕ್ರೀಡೆಗಳು ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ಪಂದ್ಯಾಟವನ್ನ, ಕ್ರೀಡಾಪಟುಗಳನ್ನ ನಿರ್ಧರಿಸತಕ್ಕಂಥ ಪಂದ್ಯಾಟ. ಜಗತ್ತಿನಲ್ಲಿ ಯಾರು ಒಲಿಂಪಿಕ್ ನಲ್ಲಿ ಭಾಗವಹಿಸಿದಾರೋ ಅವರೆಲ್ಲರೂ ಶ್ರೇಷ್ಠ ಕ್ರೀಡಾಪಟುಗಳು. ಅವರೆಲ್ಲರೂ ಅಂತ ಕರಿತೀವಿ. ಇಂತಹ ಒಲಿಂಪಿಕ್ ಕ್ರೀಡೆಗಳು ಮೊಟ್ಟ ಮೊದಲು ಗ್ರೀಕ್ ದೇಶದಲ್ಲಿ ಕ್ರಿಸ್ತಪೂರ್ವ 776ರಲ್ಲಿ ಪ್ರಾರಂಭವಾಗಿ ಕ್ರಿಸ್ತ ಶಕ 394ರವರೆಗೆ ನಡೆಯಿತು. 394ರವರೆಗೆ ನಡೆಯಿತು. ಅದಾದ್ಮೇಲೆ ಏನಾಯ್ತಪ್ಪ ಅಂತಂದ್ರೆ
ಬಂದಂತಹ ದೊರೆ, ಗ್ರೀಕಿನ ದೊರೆಗಳ ರೋಮನ್ ನಲ್ಲಿ ಬಂದಂತಹ ದೊರೆ ಆಗಿರ್ತಕ್ಕಂತ ಥಿಯೋಡೋಸಿಯಸ್ ಈ ಕ್ರೀಡಾಕೂಟವನ್ನ ನಿಲ್ಲಿಸಿದ. ಯಾಕೆ ನಿಲ್ಲಿಸಿದ ಅಂತಂದ್ರೆ ಅವಾಗ ಮಹಾಯುದ್ಧಗಳು ನಡೀತಾ ಹೋದವು. ಗೊತ್ತಲ್ಲ ಮಹಾಯುದ್ಧಗಳು? ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧಗಳು ಕೇಳಿದಿರ. ಆ ಮಹಾಯುದ್ಧಗಳು ಯಾವಾಗ ಎಲ್ಲ ಸ್ಟಾರ್ಟ್ ಆಗಿ ಅವಾಗ ಕ್ರೀಡಾಪಟುಗಳನ್ನ ಕರೆಸೋದು, ಕ್ರೀಡಾಕೂಟವನ್ನ ಮಾಡೋದು ತುಂಬಾ ಅಸಾಧ್ಯವಾಗಿತ್ತು. ಹಾಗಾಗಿ ಅವ್ರೇನ್ ಮಾಡಿದ್ರು, ಥಿಯೋಡೋಸಿಯಸ್ ಅಂತಕ್ಕಂಥವ್ನು ಒಲಿಂಪಿಕ್ ಅನ್ನ ನಿಲ್ಲಿಸಿದ, ಕ್ರೀಡಾಕೂಟವನ್ನ ನಿಲ್ಲಿಸಿದ. ಅದಾದ್ಮೇಲೆ ಫ್ರಾನ್ಸ್ ದೇಶದ ಬ್ಯಾರನ್ ಪಿಯರೆ ಡಿ ಕೊಬಾರ್ಟಿನ್ ಅಂತಕ್ಕಂಥವನು ಬಹಳ ಸತತ ಪ್ರಯತ್ನ ಮಾಡಿದ. ಮತ್ತೊಮ್ಮೆ ನಾವು ಯಾಕೆ ಒಲಿಂಪಿಕ್ ಅಂತ ಪಂದ್ಯಾಟವನ್ನ ಮಾಡಬಾರ್ದು, ಇಡೀ ಪ್ರಪಂಚದಲ್ಲಿ ಅಷ್ಟೊಂದು ಚೆನ್ನಾಗಿರ್ತಕ್ಕಂಥ ಒಲಿಂಪಿಕ್ ಪಂದ್ಯಾಟವನ್ನು ಮತ್ತೆ ಶುರು ಮಾಡಬಾರ್ದು ಅಂತ ಬಹಳಷ್ಟು ಪ್ರಯತ್ನ ಪಟ್ಟ. ಆ ಪ್ರಯತ್ನದ ಫಲವಾಗಿ ಆಧುನಿಕ ಒಲಿಂಪಿಕ್ ಅನ್ನ ಅವನು ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನಿಸಿ 1894ರಲ್ಲಿ ಫ್ರಾನ್ಸ್ ನಲ್ಲಿ ನಡೆದಂತ ಸಾರಾಭಾರ್ನಲ್ಲಿ ನಡೆದಂತ ಅಂತಾರಾಷ್ಟ್ರೀಯ ಹವ್ಯಾಸಿ ಕ್ರೀಡಾ ಅಧಿವೇಶನದಲ್ಲಿ ಒಲಿಂಪಿಕ್ ಅನ್ನ ಮತ್ತೆ ಪ್ರಾರಂಭಿಸಬೇಕಾಗಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ರಾಷ್ಟ್ರಗಳ ಜೊತೆ ಚರ್ಚೆಯನ್ನ ಕೊಬರ್ಟಿನ್ ಮಾಡ್ತಾನೆ. ಅಲ್ಲಿ ಮತ್ತೆ ಸಾರಾಭಾರ್ನಲ್ಲಿ ಬಂದಿರ್ತಾರೆ ಬೇಕಾದಷ್ಟು ಬೇರೆ ಬೇರೆ ದೇಶಗಳಿಂದ ಎಲ್ಲ ದೊಡ್ಡ ದೊಡ್ಡ ಸದಸ್ಯರು, ಕ್ರೀಡಾ ಅಭಿಮಾನಿಗಳು ಅವರೆಲ್ಲ ಬಂದಿರ್ತಾರೆ. ಸಮಿತಿಯವರು, ಕ್ರೀಡಾ ಸಮಿತಿಯವರು ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ನಾವ್ಯಾಕೆ ಮತ್ತೆ ಗ್ರೀಕ್ ದೇಶದಲ್ಲಿ ಮಾಡಿರ್ತಕ್ಕಂಥ ಒಲಿಂಪಿಕ್ ಅನ್ನ ಮತ್ತೆ ಯಾಕೆ ಸ್ಟಾರ್ಟ್ ಮಾಡಬಾರ್ದು ನಾವು ಅಂತ ಚರ್ಚೆ ಮಾಡ್ತಾನೆ. ಅದರ ಫಲವಾಗಿ ಮತ್ತೆ ಎಲ್ಲಾ ರಾಷ್ಟ್ರಗಳು ಒಪ್ಪಿ 9 ರಾಷ್ಟ್ರಗಳ ಒಂದು ಪ್ರತಿನಿಧಿ ಕೂಟವನ್ನ, ಸಮಿತಿಯನ್ನ ರಚನೆ ಮಾಡ್ಕೊಂತಾರೆ. ಅದೇ ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಾಗಿ ಮಾರ್ಪಡುತ್ತೆ. ಒಂದು ಒಲಿಂಪಿಕ್ ಸಮಿತಿಯನ್ನ ಮಾಡ್ತಾರೆ. ಅಲ್ಲಿ ಬಂದಿರತಕ್ಕಂಥ ಎಲ್ಲಾ ರಾಷ್ಟ್ರಗಳ ಪ್ರತಿನಿಧಿಗಳು ಸೇರಿ ಒಲಿಂಪಿಕ್ ಸಮಿತಿಯನ್ನ ಮಾಡ್ತಾರೆ. ಆ ಸಮಿತಿಗೆ ಅಧ್ಯಕ್ಷನನ್ನಾಗಿ ಗ್ರೀಕ್ ದೇಶದವನಾಗಿರ್ತಕ್ಕಂಥ ಡೆಮಿಟ್ರಿಯಸ್ ವಿಕೇಲಸ್ ಅನ್ನ ಅಧ್ಯಕ್ಷನನ್ನಾಗಿ ಮಾಡ್ತಾರೆ. ಕೊಬರ್ಟಿನ್ ಅವರೇ ಕಾರ್ಯದರ್ಶಿಯಾಗಿ ಆ ಸಮಿತಿಗೆ ಆಯ್ಕೆ ಆಗ್ತಾರೆ. ಈ ಸಮಿತಿ 1896ರ ಏಪ್ರಿಲ್ 5ರಿಂದ ಗ್ರೀಕ್ ದೇಶದ ಅಥೆನ್ಸ್ ನಲ್ಲಿ ಮೊಟ್ಟ ಮೊದಲ ಆಧುನಿಕ ಕ್ರೀಡಾಕೂಟ, ಒಲಿಂಪಿಕ್ ಕ್ರೀಡಾಕೂಟ ಸ್ಟಾರ್ಟ್ ಆಗುತ್ತೆ. ಗೊತ್ತಾಯ್ತಾ? ಕೊಬರ್ಟಿನ್ ಅವರ ಸತತ ಪ್ರಯತ್ನದಿಂದ ಮತ್ತೆ ಆಧುನಿಕ ಒಲಿಂಪಿಕ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಆ ಆಧುನಿಕ ಒಲಿಂಪಿಕ್ ಎಲ್ಲಿ ನಡೀತಿದೆ ಅಂದ್ರೆ ಗ್ರೀಕ್ ದೇಶದ ಅಥೆನ್ಸ್ ನಲ್ಲೇ ನಡೀತಿದೆ. ಗ್ರೀಕ್ ದೇಶದ ಅಥೆನ್ಸ್ ಅಂತಕ್ಕಂಥ ನಗರದಲ್ಲಿಯೇ 1896ರಲ್ಲಿ ಮೊಟ್ಟ ಮೊದಲ ಒಲಿಂಪಿಕ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಇರುತ್ತೆ. ಆ ಸಮಿತಿಯ ಅಧ್ಯಕ್ಷರು ಯಾರು? ಅಧ್ಯಕ್ಷರು ಗ್ರೀಕ್ ದೇಶದ ಡಿಮಿಟ್ರಿಯಸ್ ವಿಕೇಲಸ್ ಅಂತಕ್ಕಂಥವ್ರು. ಅದರ ಕಾರ್ಯದರ್ಶಿ ಕೊಬರ್ಟಿನ್ ಆಗಿರ್ತಾರೆ. ಹೀಗೆ ಆಧುನಿಕ ಒಲಿಂಪಿಕ್ ಪ್ರಾರಂಭ ಆಗ್ತಾ ಹೋಗುತ್ತೆ. ಈಗ ನಾವು ಪ್ರತಿ 4 ವರ್ಷಕ್ಕೊಮ್ಮೆ ಒಂದು ದೇಶದಲ್ಲಿ ಆ ಒಲಿಂಪಿಕ್ ಅನ್ನ ನಾವು ನೋಡ್ತಾ ಹೋಗ್ತೀವಿ. ಗೊತ್ತಾನೆ? 1894ರಲ್ಲಿ ರಚಿತವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮುಖ್ಯ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಲುಸಾನ್ನಲ್ಲಿ ಇದೆ. ಇದು ಸ್ವತಂತ್ರ ಸಂಸ್ಥೆಯಾಗಿದ್ದು ಒಲಿಂಪಿಕ್ ಕ್ರೀಡೆಗಳನ್ನ ನಿಯಂತ್ರಿಸತಕ್ಕಂಥ, ನಿರ್ದೇಶನ ಮಾಡತಕ್ಕಂಥ, ಯಾರ್ಯಾರು ಒಲಿಂಪಿಕ್ ಗೆ ಆಯ್ಕೆ ಆಗ್ಬೇಕು, ಯಾವ್ಯಾವ ದೇಶದವರಿಗೆ ಯಾವ್ಯಾವ ಎಬಿಲಿಟಿ ಇರ್ಬೇಕು, ಕ್ರೀಡಾಪಟುಗಳಿಗೆ ಒಲಿಂಪಿಕ್ ಬರ್ಬೇಕಪ್ಪ ಅಂತಕ್ಕಂಥದ್ದನ್ನ ಪ್ರತಿಯೊಂದನ್ನ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯೇ ನಿರ್ಧಾರ ಮಾಡುತ್ತೆ. ಗೊತ್ತಾಯ್ತಾ? ಇಷ್ಟು ನಾವು ಒಲಿಂಪಿಕ್ ಬಗ್ಗೆ ನೋಡಿದಾಗ, ನೀವು ಯಾವತ್ತಾದ್ರೂ ಒಲಿಂಪಿಕ್ ಗೇಮ್ಗಳನ್ನ ಅಥವಾ ಒಲಿಂಪಿಕ್ ನಡೀತಕ್ಕಂಥದ್ದನ್ನು ನೋಡಿದ್ದೀರಾ? ನೋಡಿ, ಇವರು ಕೊಬರ್ಟಿನ್, ಇವರೇ ಇದು ನಮ್ಮ ಆಧುನಿಕ ಒಲಿಂಪಿಕ್ ಸ್ಟಾರ್ಟ್ ಆಗೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು. ಗೊತ್ತಾಯ್ತಾ? ಫ್ರಾನ್ಸ್ ದೇಶದವರು. ಗೊತ್ತಾಯ್ತಾ? ಇವಾಗ ನಾವೊಂದು ಯಾವ ರೀತಿ ಓಪನಿಂಗ್ ನಡೀತಿದೆ ಅಂತಕ್ಕಂಥದ್ದು ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಮಾಡೋಣ. ಸೌಂಡ್ ಬರ್ತಿಲ್ಲ ನೋಡ್ರಿ ಯಾವ ತರ ಇರುತ್ತೆ. ಇದು ಲಂಡನ್ ನಲ್ಲಿ ನಡೆದಂತ ಒಲಿಂಪಿಕ್ ಕ್ರೀಡಾಕೂಟ.
ಪ್ರತಿ ವರ್ಷನೂ ಸಹ ಪ್ರತಿ 4 ವರ್ಷಕ್ಕೊಮ್ಮೆ ಬೇರೆ ಬೇರೆ ದೇಶದಲ್ಲಿ ನಡೆಯುತ್ತೆ. ಅವರವರ ದೇಶದ ಎಬಿಲಿಟಿಗೆ ತಕ್ಕಂತೆ ಅವರು ಓಪನಿಂಗ್ ಅನ್ನ ಮಾಡ್ತಾ ಹೋಗ್ತಾರೆ. ಗೊತ್ತಾಯ್ತಾ? ತುಂಬಾ ಚೆನ್ನಾಗಿ ಅವರವರ ಕ್ರಿಯೇಟಿವಿಟಿ ಅವ್ರು ಆರ್ಗನೈಸ್ ಮಾಡೋದಲ್ಲ, ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಹೋಗ್ತಾರೆ. ಇದು ಸ್ಟೇಡಿಯಂ ಅಂದ್ರೆ ನಡೆಯೋದು. ಅಲ್ಲಿಯ ಸಂಸ್ಕೃತಿಗಳನ್ನು ಇದರಲ್ಲಿ ಮಿಕ್ಸ್ ಮಾಡಿರ್ತಾರೆ. ಹಾಗಾಗಿ ನೋಡಿ ಇಷ್ಟೊಂದು ಸಾವಿರಾರು ಸಂಖ್ಯೆ ಜನಗಳು ಎಲ್ಲ ಸೇರಿರ್ತಾರೆ. ಓಪನಿಂಗ್ ಸೆರೆಮನಿ ಸ್ಟೇಡಿಯಂ ಒಳಗೆ ಎಷ್ಟೊಂದು ಅಥ್ಲೆಟಿಕ್ಸ್ ಎಲ್ಲ ಗ್ರೌಂಡು ಎಲ್ಲ ಗೇಮ್ಗಳ ಕೋರ್ಟ್ಗಳು ಸಹ ಇರ್ತವೆ. ಅವರ ದೇಶ ಸಂಸ್ಕೃತಿನ ಅದ್ರ ಸೇರಿಸಿದ್ದಾರೆ. ಒಲಿಂಪಿಕ್ಕಿನ ಸಿಂಬಲ್ ಅದ್ರ ಬಗ್ಗೆ ಆಮೇಲೆ ವಿವರಣೆ ಹೇಳ್ತೀನಿ. ಸ್ಕಾಟ್ಲ್ಯಾಂಡ್ ಟೋಕಿಯೋದಲ್ಲಿ, ಬೆಲ್ಜಿಯಂನಲ್ಲಿ, ಚೀನಾದಲ್ಲಿ ಎಲ್ಲ ಕಡೆನೂ ನಡೀತಾರೆ. 22ರಲ್ಲಿ ನಡೆದಿದೆ. 26 ನಡೆಯುತ್ತೆ ನೆಕ್ಸ್ಟ್. ಅಲ್ಲಿ ಫಸ್ಟ್ ಓಪನಿಂಗ್ ಸಂಗೀತ ಕಾರ್ಯಕ್ರಮ ಎಲ್ಲ ಇರುತ್ತೆ. ವಿಶ್ವದಲ್ಲಿಯೇ ಬಹಳಷ್ಟು ಹೆಸರನ್ನು ಪಡೆದಂತ ಸಂಗೀತಗಾರರನ್ನ ಸಹ ಅಲ್ಲಿ ಕರೆಸಿ ಸಂಗೀತ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ. ಸ್ವಿಮ್ಮಿಂಗು ಪ್ರತಿಯೊಂದು ಇರ್ತವೆ. ಜಿಮ್ನಾಸ್ಟಿಕ್ ಇರುತ್ತೆ. ಜಿಮ್ನಾಸ್ಟಿಕ್ ಮಾಡೋದು ನೋಡ್ತಿರಲ್ಲ, ಎಷ್ಟು ಅದ್ಭುತವಾಗಿರುತ್ತೆ ಜಿಮ್ನಾಸ್ಟಿಕ್. ಚೀನಾದವರೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಜಿಮ್ನಾಸ್ಟಿಕ್. ಅವ್ರಿಗೆಲ್ಲ ಎಂತ ಗೌರವ ಕೊಡ್ತಾರೆ ಗೊತ್ತಾ? ಸ್ಪೋರ್ಟ್ಸ್ ಅಲ್ಲಿ ಗೆದ್ದಂತವ್ರಿಗೆ ಸರ್ಕಾರದಿಂದಲೇ ಅವರಿಗೆ ಕೆಲಸ ಕೊಡ್ತಾರೆ.
ಇಷ್ಟಂದ್ರೆ ಮಹಿಳೆಯರದು ಸಹ ಇರುತ್ತೆ, ಮಹಿಳೆಯರ ಒಲಿಂಪಿಕ್ ಇರುತ್ತೆ ಸಪ್ರೇಟ್ ಆಗಿ ಲಾಂಗ್ ಜಂಪ್, ಹೈ ಜಂಪ್. ಹರ್ಡಲ್ಸ್. ಮೇಲ್ಮೇಲೆ ಕನ್ನಡ. ನೋಡ್ರಿ ಅವರು ಕಾಲಿಟ್ಟ ನೋಡ್ರಿ ಇದು ಕಾಣುತ್ತೆ, ಇದ್ರ ಮೇಲೆ ಕಾಲಿಟ್ಟೆ ಈಗ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋರ್ಟ್ಸ್ ಒಳಗೆ ಒಂದು ಇರ್ತಾರೆ ರನ್ನಿಂಗ್. ಹಿಂದಿನ ಜಂಪ್ ಮಾಡೋದು, ಹೈ ಜಂಪ್ ಅಲ್ಲಿ ಮೇಲೆ ಮೆಥಡ್ ಜಂಪ್ ಮಾಡ್ತಾರೆ ಹಿಂದೆ. ಹೀಗೆ ಆಧುನಿಕ ಒಲಿಂಪಿಕ್ ನಮಗೆ ಗೋವಾದಿಂದ ಸ್ಟಾರ್ಟ್ ಆಯಿತು. ಇವತ್ತು ಶ್ರೇಷ್ಠವಾಗಿರ್ತಕ್ಕಂಥ ಇಡೀ ವಿಶ್ವದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಕ್ರೀಡಾಪಟುಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಒಲಿಂಪಿಕ್ನಲ್ಲಿ ಅಲ್ವಾ. ಈಗ ಹಾಗಿದ್ದಲ್ಲಿ ಏನು ಒಲಿಂಪಿಕ್ ಯಾಕೆ ಬೇಕು, ಒಲಿಂಪಿಕ್ನ ಏನನ್ನು ಸೂಚಿಸುತ್ತೆ ಅಥವಾ ಯಾವ ಅಗತ್ಯತೆ ಇದೆ ನಮಗೆ ಒಲಿಂಪಿಕ್ ಇಂದ ಅಂತ ನೋಡ್ತಾ ಹೋದ್ರೆ, ಯಾವುದೇ ಒಂದು ಕ್ರೀಡೆ ಹೇಗೆ ನಡೀತಪ್ಪ ಅಂದ್ರೆ ಯಾವುದೇ ಒಂದು ಭೇದ ಭಾವ, ಜಾತಿ, ಧರ್ಮ ಯಾವುದು ಭೇದ ಭಾವ ಇರೋದು ಇರುತ್ತಾ? ಯಾವ ಕ್ರೀಡೆಯಲ್ಲೂ ಸಹ ಜಾತಿ ಭೇದ ಭಾವ ಇರಲ್ಲ. ಯಾವುದೇ ಮಕ್ಕಳಾಗ್ಲಿ ಯಾವ ಜಾತಿನೇ ಆಗ್ಲಿ, ಯಾವನಿಗೆ ಎಬಿಲಿಟಿ ಇರಿದ್ರೆ
ನಡೆಯುವಂತಹ ಪ್ರಪಂಚದ ಅತಿ ದೊಡ್ಡ ಸಾಮೂಹಿಕ ಕಾರ್ಯಕ್ರಮವೆಂದ್ರೆ ಅದೇ ಒಲಿಂಪಿಕ್. ಯಾವುದೇ ಕ್ರೀಡೆ ಆಗಲಿ, ಒಲಿಂಪಿಕ್ ಅಷ್ಟೇ ಅಲ್ಲ, ಯಾವುದೇ ಕ್ರೀಡೆ ಆಗಲಿ ಯಾವ ಜಾತಿ ಭೇದದ ಮೇಲೂ ನಡೆಯಲ್ಲ. ಕೆಲವರು ಬೇಕಿದ್ರೆ ಮಾಡಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ಟ್ ಆಗಿದೆ. ಜಾತಿಗೆ ಒಂದು ಸೂಚಕವಾಗಿ ಇಂತಹ ಒಂದು ಜಾತಿಯ ಕಪ್ ಅಂತ ಮಾಡಿಬಿಟ್ಟು ಅದೇ ಜಾತಿಯವರು ಅಥವಾ ಬೇರೆಯವರು ಬರ್ಬೋದೇನೋ ಕ್ರೀಡಾಪಟುಗಳನ್ನು ಹಾಕ್ಬಿಟ್ಟು ಅವ್ರು ಸೇರಿಸ್ಕೊಳ್ಳೋದು. ಸುಮ್ಮನೆ ಈ ರಾಜ್ಯ ಸುಮ್ಮನೆ ಲೋಕಲ್ ಅಲ್ಲಿ ಹೋಬಳಿ ಮಟ್ಟ ತಾಲೂಕು ಮಟ್ಟಗಳಲ್ಲಿ ಒಂದು ಜಾತಿಗೆ ಒಂದು ಕಪ್ ಇಟ್ಬಿಟ್ಟು ಯಾವುದೋ ಒಂದು ಹೆಸರು ಇಟ್ಬಿಟ್ಟು ಆ ಜಾತಿ ಹೆಸರು ಇಟ್ಬಿಟ್ಟು ಅದಕ್ಕೊಂದು ಕಪ್ ಇಡೋದು. ಅದ್ರ ಅಡಿಯಲ್ಲಿ ಕ್ರೀಡಾಕೂಟವನ್ನ ನಡೆಸೋದು ಇತ್ತೀಚೆಗೆ ನಡೀತಾ ಇದೆ. ಆದ್ರೆ ಕ್ರೀಡೆ ಅಂತಕ್ಕಂಥದ್ದು ಜಾತಿ ಎಲ್ಲೆಯನ್ನ ಧರ್ಮದ ಎಲ್ಲೆಯನ್ನ ಮೀರಿ ಬಂದಿರ್ತಕ್ಕಂಥದ್ದು. ಹೌದು ತಾನೆ? ಅದಕ್ಕೆ ಯಾರ ಅಡೆತಡೆನೂ ಇಲ್ಲ. ಹಾಗಾಗಿ ಒಲಿಂಪಿಕ್ಸ್ ಸಹ ಎಲ್ಲ ಭೇದ ಭಾವಗಳನ್ನ ಮತ್ತು ವಿಶ್ವದ ಎಲ್ಲ ಆಟಗಾರರು ಅಲ್ಲಿ ಭಾಗವಹಿಸಿ ಉತ್ತಮವಾದಂತಹ ಪ್ರದರ್ಶನವನ್ನ ನೀಡ್ತಾರೆ. ಒಲಿಂಪಿಕ್ ಅಂತಕ್ಕಂಥದ್ದು ಡೈಡನ್ ಅಂತಕ್ಕಂಥ ಒಬ್ಬ ಕವಿ ರಚನೆ ಮಾಡಿರ್ತಕ್ಕಂಥ ಒಲಿಂಪಿಕ್ ನ ಒಂದು ಧ್ಯೇಯ ವಾಕ್ಯ ಇದೆ. ಅದೇ ಸೈಕ್ಲಿಯಸ್ ಪೋಟಿಯಸ್ ಆರ್ಟಿಯಸ್. ಏನಪ್ಪಾ ಅಂದ್ರೆ ಇನ್ನೂ ಬೇಗ, ಇನ್ನೂ ಎತ್ತರ, ಇನ್ನೂ ಶಕ್ತಿ. ಇನ್ನು ಅಂತಂದ್ರೆ ಇನ್ನು ಜಾಸ್ತಿ ಅಂತ ಅಲ್ವಾ? ಅದನ್ನ ಸೂಚನೆ ಮಾಡುದು. ಡೈಡನ್ ಏನ್ ಹೇಳ್ತಾನೆ? ಇನ್ನೂ ಎತ್ತರವಾಗಿ ಜಿಗಿ, ಇನ್ನು ಎತ್ತರವಾಗಿ ಜಿಗಿ, ಇನ್ನೂ ಎತ್ತರವಾಗಿ ಓಡು, ಇನ್ನು ಜಾಸ್ತಿ ಓಡು ಅಂತ. ಹೆಚ್ಚು ಹೆಚ್ಚು ಓಟ ಮಾಡು, ಓಡು. ಆಮೇಲೆ ಇನ್ನು ಹೆಚ್ಚು ಶಕ್ತಿಯನ್ನ ಪ್ರದರ್ಶಿಸು. ಈಗ ಶಕ್ತಿಯನ್ನ ನಾವು ಯಾವ್ದ್ರಲ್ಲಿ ಪ್ರದರ್ಶನ ಮಾಡ್ತೀವಿ? ಶಕ್ತಿ ನಾವು ಯಾವ್ದ್ರಲ್ಲಿ ಪ್ರದರ್ಶನ ಮಾಡೋದು? ಎಸೆತಗಳಲ್ಲಿ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ರೆ ನಾವು ಅಲ್ವಾ? ಎತ್ತರವನ್ನ ಯಾವ್ದ್ರಲ್ಲಿ ಮಾಡ್ತೀವಿ? ವಾಲಿಬಾಲ್. ಎತ್ತರ ಹೈ ಜಂಪ್ ಅಲ್ಲಿ ಮಾಡ್ತೀವಿ. ಎತ್ತರ ಉದ್ದವನ್ನ ಮಾಡ್ತೀವಿ. ವೇಗವನ್ನ ಮಾಮೂಲಿ ಎಲ್ಲ ಓಟಗಳ ಸ್ಪರ್ಧೆಗಳಲ್ಲಿ ಮಾಡ್ತೀವಿ. ಇದನ್ನ ಸೂಚ್ಯವಾಗಿ ಇದನ್ನ ಒಲಿಂಪಿಕ್ಕಿನ ಧ್ಯೇಯವನ್ನ ವಾಕ್ಯವಾಗಿ ಡೈಡನ್ ತರ್ತಾರೆ. ಇದೇ ಇವತ್ತು ವಿಶ್ವದಲ್ಲಿ ಎಲ್ಲರೂ, ವಿಶ್ವದ ಎಲ್ಲ ಕ್ರೀಡಾಪಟುಗಳು ಬನ್ನಿ ಒಲಿಂಪಿಕ್ ನಲ್ಲಿ ಇನ್ನು ಎತ್ತರವಾಗಿ ಜಿಗಿಯಿರಿ, ಇನ್ನು ಹೆಚ್ಚು ಹೆಚ್ಚು ಶಕ್ತಿಯನ್ನ ಪ್ರದರ್ಶನ ಮಾಡಿ ಎಸೆತಗಳಲ್ಲಿ ಭಾಗವಹಿಸಿ, ಇನ್ನೂ ಹೆಚ್ಚು ವೇಗವನ್ನ ಪ್ರದರ್ಶನದಲ್ಲಿ ತೋರಿಸಿ ಅಂತಕ್ಕಂಥದ್ದೇ ಒಲಿಂಪಿಕ್ನ ಧ್ಯೇಯ ವಾಕ್ಯ. ಅರ್ಥ ಆಯ್ತಾ? ಫಾಸ್ಟರ್, ಹೈಯರ್, ಸ್ಟ್ರಾಂಗರ್. ಫಾಸ್ಟ್ ಆಗಿರೋ, ಹೈಯಾಗೆ ಎಸಿ, ಮತ್ತೆ ಸ್ಟ್ರಾಂಗ್ ಆಗಿರೋ, ಶಕ್ತಿವಂತರಾಗಿರೋ. ಕ್ರೀಡೆಗಳಲ್ಲಿ ಭಾಗವಹಿಸತಕ್ಕಂತ ಸ್ಪರ್ಧಿಯ ನೈಪುಣ್ಯತೆ ಮತ್ತೆ ದೈಹಿಕ ಸಾಮರ್ಥ್ಯವನ್ನ ಪರೀಕ್ಷಿಸುವುದೇ ಒಲಿಂಪಿಕ್ಕಿನ ಮುಖ್ಯ ಗುರಿ. ಕ್ರೀಡೆಗಳಲ್ಲಿ ಭಾಗವಹಿಸತಕ್ಕಂತ ಪ್ರತಿ ಒಬ್ಬ ಕ್ರೀಡಾಪಟುಗಳ ನೈಪುಣ್ಯತೆ, ಅವನ ದೈಹಿಕ ಸಾಮರ್ಥ್ಯನೇ ಬಹಳ ಮುಖ್ಯ. ಯಾವುದೇ ಒಂದು ರೆಕಮೆಂಡ್ ಮೇಲೆ ಅಥವಾ ಯಾವುದೋ ಒಬ್ಬ ಪ್ರಭಾವಿ ವ್ಯಕ್ತಿಗಳ ಸಂಬಂಧ ಅಂತೇಳಿ ಒಲಿಂಪಿಕ್ ನಲ್ಲಿ ಭಾಗವಹಿಸಕ್ಕೆ ಅವಕಾಶ ಇರಲ್ಲ. ಯಾವುದನ್ನ ಗಣನೆಗೆ ತಗೊಂಡು ಒಲಿಂಪಿಕ್ ನಲ್ಲಿ ಭಾಗವಹಿಸ್ತಾರೆ? ಅವರ ಸಾಮರ್ಥ್ಯ, ದೈಹಿಕ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡಿ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ. ಬೇರೆ ಯಾರೋ ಒಬ್ಬರ ಪ್ರಭಾವಿ ವ್ಯಕ್ತಿಗಳೆಲ್ಲ ಒಲಿಂಪಿಕ್ ನಲ್ಲಿ ಭಾಗವಹಿಸಲು ಸಾಧ್ಯ ಇಲ್ಲ. ಏನೋ ಇತ್ತೀಚಿನ ದಿನಗಳಲ್ಲಿ ನಡೆದಿರ್ಬೋದೇನೋ, ಆದ್ರೆ ನಾವು ಹಂಗೇನಾದ್ರು ಆಯ್ಕೆ ಮಾಡಿದ್ರೆ ಆ ದೇಶಕ್ಕೆ ಮೋಸ ಮಾಡ್ತೇವೆ. ಉತ್ತಮ ಕ್ರೀಡಾಪಟುಗಳನ್ನ ಕಡೆಗಣಿಸಿ ಬೇರೆಯವರನ್ನ ನಾವು ಇದ್ ಮಾಡ್ದಂಗೆ ಅಲ್ವಾ? ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದ್ರೆ ನಿಮಗೆ ಮೇರಿ ಕೋವಾ ಅಂತ ಗೊತ್ತು, ಕುಸ್ತಿಪಟವರು, 4 ಮಕ್ಕಳ ತಾಯಿಯಕ್ಕೆ ಮೇರಿ ಕೋವಾ ಅಂತ. ತುಂಬಾ ಬಡತನ, ತುಂಬಾನೇ ಸ್ಟ್ರೆಂತ್, ತುಂಬಾ ಶಕ್ತಿಶಾಲಿಯಾಗಿದ್ದು, ಕಲಿಬೇಕು ಅಂತ ಆಸೆ ಇತ್ತು, ತುಂಬಾ ಕಷ್ಟಪಟ್ಟಿದ್ದು. ಅಪ್ಪ ಬೇರೆ ದೇಶಗಳಲ್ಲಿ, ಇಲ್ಲಿ ಭಾರತದಲ್ಲಿ ಒಳ್ಳೆ ಹೆಸರನ್ನ ತಗೊಂಡು, ಆದ್ರೆ ಬೇರೆ ದೇಶಕ್ಕೆ ಹೋಗಕ್ಕೆ ದುಡ್ಡಿಲ್ಲ. ಇಂಥ ಪರಿಸ್ಥಿತಿಗಳನ್ನ ಸಿನಿಮಾಗಳಲ್ಲೆಲ್ಲ ನೋಡಿರ್ತಿರಲಿ. ಇದು ನಿಜ ಜೀವನದಲ್ಲಿ ಅವರಂತದನ್ನ ಅನುಭವಿಸಿದ್ದು. ಮತ್ತೆ ಆ ಕಮ್ಯುನಿಟಿಯವರೆಲ್ಲ ದುಡ್ಡನ್ನ ಕಲೆಕ್ಟ್ ಮಾಡಿ ಮನೆಗೆಲ್ಲರೂ ಕೊಟ್ಟು ಅವ್ರನ್ನ ಬೇರೆ ದೇಶಕ್ಕೆ ಕಳಿಸಿದ್ರು. ಕಳಿಸಿ ಅಮೆರಿಕಕ್ಕೆ ಹೋದಾಗ ಆಕೆಗೆ ರೂಮ್ ಕೊಟ್ಟಾಗ, ರೂಮಲ್ಲಿ ವಾಸ ಮಾಡುವಾಗ ಒಬ್ಬಾಕಿ ಬಡತನ ಗೊತ್ತಿಲ್ಲ, ಆಕೆಗೆ ಏನೋ ವೈಫೈ ಜೀವನ ಎಲ್ಲ ಗೊತ್ತಿಲ್ಲ. ರೂಮ್ ಕೊಟ್ಟಾಗ ಆಕೆ ಬಿಸಿನೀರಿನ ನೆಲೆ ಯಾವುದು, ತಣ್ಣೀರಿನ ನೆಲೆ ಯಾವುದು ಅಂತ ಗೊತ್ತಿರಲಿಲ್ಲ. ಹಾಗೆ ಬಿಸಿನೀರಿನ ನೆಲೆ ಬಿಟ್ಕೊಳ ಗೊತ್ತಿಲ್ಲ. ಅಲ್ಲೆಲ್ಲ ಅಮೆರಿಕದಲ್ಲಿ ತುಂಬಾ ಚಳಿ,
ದಿನ ತಣ್ಣೀರಲ್ಲಿ ಸ್ನಾನ ಮಾಡ್ತಿದ್ರು ಪ್ರಾಕ್ಟೀಸ್. ದಿನ ತಣ್ಣೀರ ಸ್ನಾನ ಮಾಡಿ ಕಾಯಿಲೆ ಬಿದ್ದರು, ಹುಷಾರಿದ್ದಂಗೆ ಕಾಯಿಲೆ ಬಿದ್ದು. ಗೊತ್ತಾಯ್ತಾ? ಅವಾಗ ಅಲ್ಲಿ ಪ್ರದರ್ಶನ ಉತ್ತಮವಾಗಿ ಮಾಡೋದಕ್ಕೆ ಸಾಧ್ಯ. ನೋಡಿ ಎಂತ ಪರಿಸ್ಥಿತಿ ಭಾರತದ ಕ್ರೀಡಾಪಟುಗಳಿಗೆ ಇರುತ್ತೆ ಅನ್ನೋದಕ್ಕೆ ಉದಾಹರಣೆ. ಗೊತ್ತಾಯ್ತಾ? ಇದೆ ತಾನೇ. ಅದನ್ನ ಮೀರಿ ನಡೆದಾಗ ಮಾತ್ರ ನಾವು ಶ್ರೇಷ್ಠ ಕ್ರೀಡಾಪಟುಗಳು ಅಂತ ಅನಿಸ್ಕೊಳ್ಳೋದಕ್ಕೆ ಸಾಧ್ಯ. ಅದನ್ನೇ ಒಲಿಂಪಿಕ್ನಲ್ಲಿ ನಾವು ಧ್ಯೇಯವಾಕ್ಯವನ್ನಾಗಿ ಹೆಚ್ಚು ಹೆಚ್ಚು ಶಕ್ತಿವಂತರಾಗಿ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚು ಪಡೆಯಿರಿ ಅಂತ ನಾವು ಹೇಳೋದು. ಗೊತ್ತಾಯ್ತಾ? ಇಷ್ಟು ನಾನು ಒಲಿಂಪಿಕ್ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಉಳಿದಂತ ಪಾಠವನ್ನು ಮುಂದಿನ ಅವಧಿಯಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಒಂದು ನಾನು ಹೇಳಿರ್ತಕ್ಕಂಥ ಪಾಠದಲ್ಲಿ ಪ್ರಶ್ನೆಗಳು ಕೇಳ್ತೀನಿ. ಯಾರ್ಯಾರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ? ಸರಿನಾ? ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪ್ರಾಚೀನ ಕ್ರೀಡಾಕೂಟವನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟ ಅಲ್ವಾ? ಅಂತಹ ದೊರೆ ಯಾರು? ಥಿಯೋಡೋಸಿಯಸ್ ಅಂತಕ್ಕಂಥವನು ನಿಲ್ಲಿಸಿದ. ಯಾಕೆ ನಿಲ್ಲಿಸಿದ ಅಂತ ಗೊತ್ತು. ಯಾಕೆ? ಮಹಾಯುದ್ಧಗಳು ಪ್ರಾರಂಭವಾದ ಅವನಿಗೆ ಅದನ್ನ ನೆಟ್ಟಾಗಿರಲಿಲ್ಲ, ಅದರಲ್ಲಿ ನಿಲ್ಲಿಸಿದ. ನೆಕ್ಸ್ಟ್, ಆಧುನಿಕ ಒಲಿಂಪಿಕ್ಕಿನ ಜನಕ ಯಾರು? ಬ್ಯಾರನ್ ಪಿಯರೆ ಡಿ ಕುಬಾರ್ಟಿ ಆಧುನಿಕವಾಗಿ ಒಲಿಂಪಿಕ್ನ ಸ್ಟಾರ್ಟ್. ಹಾಗಾದ್ರೆ ಆಧುನಿಕ ಒಲಿಂಪಿಕ್ ಎಷ್ಟರಲ್ಲಿ ಸ್ಟಾರ್ಟ್ ಆಯಿತು? 1890ರಲ್ಲಿ 96ರಲ್ಲಿ ಒಲಿಂಪಿಕ್. ಅಂತಾರಾಷ್ಟ್ರೀಯ ಒಲಿಂಪಿಕ್ನ ಸಮಿತಿ ನಿರ್ಣಯಕ್ಕೆ ಮುಖ್ಯ ಕಚೇರಿ ಎಲ್ಲಿದೆ? ಸ್ವಿಟ್ಜರ್ಲ್ಯಾಂಡಿನ ನೀಟಾಗಿ ಹೇಳ್ಬೇಕು. ನೆಕ್ಸ್ಟ್, ಒಲಿಂಪಿಕ್ನ ಧ್ಯೇಯವಾಕ್ಯ ಯಾವುದು? ಇನ್ನೂ ವೇಗ, ಇನ್ನೂ ಎತ್ತರ, ಇನ್ನೂ ವೇಗ, ಇನ್ನೂ ಎತ್ತರ, ಇನ್ನೂ ಶಕ್ತಿ. ಸರಿನಾ? ಇಷ್ಟು ಈ ಪಾಠದ ಸಂಕ್ಷಿಪ್ತವಾದಂತ ವಿವರಣೆ. ಹಾಗಿದ್ಮೇಲೆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ರೆ ಹೇಳ್ಬೋದು. ಒಲಿಂಪಿಕ್ಸ್ನಲ್ಲಿ ಯಾವ್ಯಾವ ಸ್ಪರ್ಧೆಗಳು ನಡೆಯುತ್ತವೆ? ಯಾವ್ಯಾವ ಸ್ಪರ್ಧೆಗಳು ನಡೆಯುತ್ತವೆ? ಅಥ್ಲೆಟಿಕ್ಸ್ನ ಎಲ್ಲಾ ಸ್ಪರ್ಧೆಗಳು ನಡೆಯುತ್ತವೆ. ನಾವು ಅಥ್ಲೆಟಿಕ್ಸ್ನಲ್ಲಿ ಏನು ಎಲ್ಲ 100 ಇಂದ ಓಟಗಳು ಸ್ಟಾರ್ಟ್ ಆಗ್ತವೋ ಅವೆಲ್ಲ ಓಟಗಳು, ಮ್ಯಾರಥಾನ್ ಎಲ್ಲವೂ ನಡೀತವೆ ಅಥ್ಲೆಟಿಕ್ಸ್ ಅಲ್ಲಿ. ಅದಾದ್ಮೇಲೆ ಕ್ರೀಡೆಗಳು ಎಲ್ಲವೂ ನಡೀತವೆ. ಕ್ರೀಡೆಗಳು ಗಾಲ್ಫು, ವಾಲಿಬಾಲ್, ಹಾಕಿ, ಪ್ರತಿಯೊಂದು ಇಷ್ಟು ಕ್ರೀಡೆಗಳು ನಡೀತವೆ. ಕ್ರೀಡೆಗಳೆಲ್ಲವೂ ನಡೀತವೆ. ಆಮೇಲೆ ನಮಗೆ ಗೊತ್ತಿದ್ದಂತ ಐಸ್ ಹಾಕಿ ಅವೆಲ್ಲವೂ ನಡೀತವೆ. ಗಾಲ್ಫ್ ಆಟ, ಗಾಲ್ಫ್ ಕೇಳಿದಿರಲ್ಲ, ಅವೆಲ್ಲ ಬಿಯರ್ ಡೇನ್ಸು, ಕೇರಂ ಬೋರ್ಡ್ ತರ ಇರ್ತಾರೆ ನಡೀತಾರೆ ನೋಡಿ. ಆ ಗೇಮ್ಸ್ಗಳೆಲ್ಲವೂ ಒಲಿಂಪಿಕ್ಸ್ ನಲ್ಲಿ ನಡೀತವೆ. ನೆಕ್ಸ್ಟ್, ಒಲಿಂಪಿಕ್ ನಲ್ಲಿ ದೇಶದ ಎಲ್ಲ ಕ್ರೀಡಾಪಟುಗಳು ಭಾಗವಹಿಸಬಹುದು ಅಂತ ಅಲ್ವಾ? ಎಲ್ಲ ದೇಶದ ಎಲ್ಲಾ ಕ್ರೀಡಾಪಟುಗಳು ಹೌದಪ್ಪ. ಭಾರತಕ್ಕೆ ಈಗ ಅಥ್ಲೆಟಿಕ್ ನಲ್ಲಿ ಒಂದು 10 ಜನ ಇದ್ದಾರೆ. ಒಂದು ಶಾರ್ಟ್ ಪುಟ್ ಅಲ್ಲೇ ಒಂದು 10 ಜನ ಇದ್ದಾರೆ. ಅವರೆಲ್ಲರೂ ಭಾಗವಹಿಸಬಹುದಾ? ಇಲ್ಲ. ಎಲ್ಲರೂ ಒಲಿಂಪಿಕ್ ಹೋಗಕ್ಕಾಗುತ್ತಾ? ಇಲ್ಲ. ಯಾಕೆ ಹೋಗಕ್ಕಾಗಲ್ಲ ಅಂತಂದ್ರೆ ಅದರಲ್ಲಿ ಆ ವರ್ಷದ ಅವರ ಸರಾಸರಿಯನ್ನ ನೋಡ್ತಾರೆ, ಅವ್ರ ಸ್ಟ್ರೆಂತ್ ಅನ್ನ ನೋಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಭಾರತದ ಸಮಿತಿ ಇರುತ್ತೆ, ಒಲಿಂಪಿಕ್ ಸಮಿತಿ, ಅದು ಅವರನ್ನ ಪರೀಕ್ಷೆ ಮಾಡುತ್ತೆ. ಅವರಲ್ಲಿ ದೈಹಿಕ ಸಾಮರ್ಥ್ಯ ಎಷ್ಟಿದೆ, ಅವ್ರ ದೇಶಕ್ಕೆ ಪದಕವನ್ನು ತಂದು ಕೊಡಬಹುದೇ ಅನ್ನೋದನ್ನ ಸೆಲೆಕ್ಟ್ ಮಾಡ್ತಾರೆ. ಆ ರೀತಿ ಸೆಲೆಕ್ಟ್ ಮಾಡಿದಂತಹ ವ್ಯಕ್ತಿಗಳು ಮಾತ್ರ ಒಲಿಂಪಿಕ್ ನಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಅಲ್ವಾ? ಎಲ್ಲರೂ ನಾವು ಹೋಗಿ ಎಲ್ಲರೂ ಆಟ ಆಡೋರೆಲ್ಲ ಹೋಗ್ಬೋದು. ಯಾಕೆಂದ್ರೆ ಅದು ದೇಶದ ಪ್ರಶ್ನೆ, ದೇಶದ ಒಂದು ಹೆಸರನ್ನು ಉಳಿಸ್ತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ ಆ ರೀತಿ ದೇಶದ ಶ್ರೇಷ್ಠ ಆಟಗಾರರು ಯಾರಿರ್ತಾರೋ ಅವರು ಮಾತ್ರ ಅಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಗೊತ್ತಾಯ್ತಾ? ಇಷ್ಟು ನಾವು ಒಲಿಂಪಿಕ್ಕಿನ ಬಗ್ಗೆ ತಿಳ್ಕೊಂಡು, ನನಗೆ ನಾಳೆ ಒಂದು ಒಲಿಂಪಿಕ್ಕಿಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಹೋಮ್ವರ್ಕ್ ಅನ್ನ ಮಾಡ್ಕೊಂಡು ಬರ್ಬೇಕು. ಅದ್ರ ಜೊತೆಗೆ ಆ ಹೋಮ್ವರ್ಕ್ ಅನ್ನ ನೀಟಾಗಿ ಅದನ್ನೊಬ್ರು ಹೇಳ್ಬೇಕು. ಏನ್ ಹೋಮ್ವರ್ಕ್ ಅಪ್ಪ ಅಂತಂದ್ರೆ, ಇದುವರೆಗೂ 1896ರಿಂದ ಒಲಿಂಪಿಕ್ ನಡೀತಾ ಬಂದಿದ್ದು ಅಲ್ವಾ? ಆ 896ರಿಂದಲೂ ಇಲ್ಲಿ ತನಕ 4 ವರ್ಷ ಬಂದಿದ್ದು ಯಾವ ಯಾವ ದೇಶಗಳಲ್ಲಿ ಎಷ್ಟೆಷ್ಟನೇ ಇಸ್ವಿಗಳಲ್ಲಿ ಒಲಿಂಪಿಕ್ ನಡೆದು ಅಂತಕ್ಕಂಥ ಬಂದಿದೆ. ಗೊತ್ತಾಯ್ತಾ? 1896ರಿಂದ 2022ರ ತನಕನೂ ಒಲಿಂಪಿಕ್ ಯಾವ ಯಾವ ದೇಶಗಳಲ್ಲಿ ನಡೆಯುವು ಅಂತಕ್ಕಂಥದ್ದನ್ನ ಬರ್ಕೊಂಡು ಬರ್ಬೇಕು. ಬರ್ಕೊಂಡು ಬಂದು ಅದನ್ನ ನೀಟಾಗಿ ಒಬ್ರು ಹೇಳ್ಬೇಕು.
ರೆಸಿಪಿಗಳನ್ನ ಸರಿನಾ?